ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಸ್ನೇಹದ ಕಡಲ್ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಪಲ್ಲವಿ ಅಪ್ಪ ಅಮ್ಮನಿಗೆ ಮಾತು ಕೊಟ್ಟಂತೆ ಇಂದ್ರಜಿತ್ ಮನೆಗೆ ಬರ್ತಾ ಇರ್ತಾಳೆ. ಆಟೋದಲ್ಲಿ ಬಂದ್ಬಿಟ್ಟು ಆಟೋಯಿಂದ ಇಳಿದು ಬಾಗಿಲು ಒಳಗಡೆ ಕಾಲಿಡಬೇಕಾದ್ರೆ ಬಲ್ಗಾಲಿಟ್ಟು ಬರಬೇಕಾದ್ರೆ ಅವಳಿಗೆ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ. ಮೊನ್ನೆ ತಾನೇ ಮದುವೆ ಆಯಿತು, ಆರತಿ ಮಾಡಿ ನನ್ನನ್ನು ಮನೆಯೊಳಗೆ ಕರ್ಕೋತಿದ್ರು, ಇವತ್ತು ಈ ಥರ ಆಗಿದೆ ಅಂತ ಹಳೆದನ್ನೆಲ್ಲ ಪಲ್ಲವಿ ನೆನಪಿಸ್ಕೊಂಡು ಹಾಗೆ ಬಾಕ್ಲ ಹತ್ರ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಒಳಗಡೆ ಬರ್ತಾ ಇರ್ತಾಳೆ. ಅದನ್ನ ಪಲ್ಲವಿ ಮೈದನ್ನ ನೋಡ್ಬಿಟ್ಟು ಮಾಮ್ ಬನ್ನಿ ಬೇಗ, ಅತ್ತೆ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ ಮಾಮ್ ಅಂತ ಕರಿತಾ ಇರ್ತಾನೆ. ಅಷ್ಟೊತ್ತಿಗೆ ಪಲ್ಲವಿ ಅತ್ತೆ ಬಂದ್ಬಿಟ್ಟು, ಮಗಳೇ ಕಂದ, ನೀನು ಇವಾಗ ಬಂದೇನಮ್ಮ, ನೀನು ಬರ್ತೀಯಾ ಅಂತ ನನಗೆ ಗೊತ್ತಿತ್ತು, ನೋಡು ನೀನು ಇಲ್ದಲೆ ಮನೆಯೆಲ್ಲ ಸಹ ಕತ್ಲೆ ಆಗ್ತಿದೆ ಕಣಮ್ಮ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಅವಾಗ ಪಲ್ಲವಿ ಮನೆಯಲ್ಲೇನೂ ಸಹ ಹಾಗೆ ಕಣ್ಣಲ್ಲೇ ನೋಡ್ತಾ ಇರ್ಬೇಕಾದ್ರೆ, ಅಂದ್ರೆ ಲೈಟ್ ಹಾಕಿದ್ರು ಸಹ ನಮಗೆಲ್ಲ ಕತ್ಲೆ ಅನ್ನಿಸ್ತಿತ್ತು ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ. ನೋಡಮ್ಮ, ನಿನ್ನ ನಡುವೆ ಮತ್ತೆ ನನ್ನ ಮಗನ ನಡುವೆ ಏನು ನಡೆದಿದೆಯೋ ನನಗಂತೂ ಸಾಸಿವೆ ಕಾಳಷ್ಟು ನನಗೆ ಗೊತ್ತಿಲ್ಲ ಆಯ್ತಾ. ನೀನು ಬೇಜಾರು ಮಾಡ್ಕೋಬೇಡ ಆಯ್ತಾ. ಇನ್ಮೇಲೆ ಅವನೇನಾದರೂ ಜಗಳ ಮಾಡಿದರೆ ನನಗೆ ಹೇಳು, ನಾನು ವಿಚಾರಿಸ್ಕೋತೀನಿ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಸಂತೋಷವಾಗಿ ಹೋಗಿ ನೀನು ಸಂಸಾರ ಮಾಡು ಅಂತ ಹಾಗೆ ಮುಖನ ಸವರ್ಸ್ತಾ ಇರಬೇಕಾದ್ರೆ ಪಲ್ಲವಿ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಹೋಗಮ್ಮ ನೀನು ರೆಸ್ಟ್ ಮಾಡು ಅಂತ ಅತ್ತೆ ಹೇಳ್ತಾ ಇರಬೇಕಾದ್ರೆ ಮೇಲ್ಗಡೆಯಿಂದ ಇಂದ್ರಜಿತ್ತು ಸ್ಟೆಪ್ ಇಳಿದು ಬರ್ತಾ ಇರ್ತಾನೆ. ಹಾಗೆ ಮೇಲಿಂದ ಕೆಳಗೆ ಇಳಿದು ಬಂದ್ಬಿಟ್ಟು ಬಾಕ್ಲ ಕಡೆ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಬಂದ್ಬಿಟ್ಟು, ಏನೋ ನೋಡ್ತಾ ಇದೆಯಾ ಅಂದಾಗ, ಒಂಟಿಯಾಗಿ ಬರೋದು ಗೂಬೆಗಳು ಕಾಗೆಗಳು ಅವು ಮಾತ್ರ ಒಂಟಿಯಾಗಿ ಬರ್ತವೆ, ಆದರೆ ಈ ಮುದ್ದಾದ ಪಕ್ಷಿಗಳು ಮಾತ್ರ ಜೊತೆಯಾಗಿ ಬರ್ತವೆ, ಒಂಟಿಯಾಗಿ ಬರಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ ಅಮ್ಮ ಅಂತ ಹೋಗ್ಬಿಟ್ಟು ಪಲ್ಲವಿಯ ಗದ್ದನ ಮುಟ್ತಾನೆ. ಅವಳು ಸಿಟ್ಟು ಮಾಡ್ಕೊಂಡು ಆ ಕಡೆ ನಿಂತ್ಕೋತಾಳೆ. ಆಗ ಇಂದ್ರಜಿತ್ ಹೇಳ್ತಾ ಇರ್ತಾನೆ, ಅದರಲ್ಲೂ ನಿನ್ ಜೊತೆ ಇರೋ ಪಾರಿವಾಳ ತುಂಬಾ ಶೋಕಿದಾರ ಪಾರಿವಾಳ, ಆದ್ರೆ ಅದನ್ನ ಪಳಗಿಸ್ಬಿಟ್ರೆ ಬಿಟ್ಟೋಗ ಮಾತೇ ಇಲ್ಲ ಆಯ್ತಾ ಅನ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ, ಏ ಇಂದ್ರ ಸುಮ್ಮನೆ ಇರೋ, ಯಾಕೋ ಈಗ ಅದೆಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹೆಂಡತಿ ಜೊತೆ ಈ ಥರ ಎಲ್ಲ ಮಾತಾಡಬಾರ್ದು ಕಣೋ ಇಂದ್ರ ಅಂತ ಹೇಳ್ತಾ ಇರಬೇಕಾದ್ರೆ, ಇವಳು ಗಂಡ ಅಮ್ಮ ನಾನು, ನನಗೆ ಮಾತಾಡೋ ಎಲ್ಲ ರೈಟ್ಸು ಸಹ ಇದೆ, ಇವತ್ತು ಇವಳು ಈ ಇಂದ್ರಜಿತ್ತನ್ನ ಹುಡ್ಕೊಂಡು ಬಂದಿದ್ದಾಳೆ, ಇವತ್ತು ಇವಳಿಗೆ ಗೊತ್ತಾಗಿದೆ ನನ್ನ ವ್ಯಾಲ್ಯೂ ಏನು, ನನ್ನ ಬೆಲೆ ಏನು ಅಂತ ಹೇಳ್ತಾ ಇರಬೇಕಾದ್ರೆ ಅವರಮ್ಮ ಬಂದ್ಬಿಟ್ಟು, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇರುತ್ತ ಕಣೋ ಅಂತ ಕಣ್ಸನೆ ಮಾಡಿಬಿಟ್ಟು, ನೋಡಮ್ಮ ಪಲ್ಲವಿ ನೀನು ತಲೆ ಕೆಡಿಸ್ಕೋಬೇಡ ಆಯ್ತಾ, ನೀನು ಮೇಲೋಗಿ ರೆಸ್ಟ್ ಮಾಡು ಆಯ್ತಾ ಅಂದ್ಬಿಟ್ಟು ಪಲ್ಲವಿನ ಮೇಲ್ಗಡೆ ರೂಮಿಗೆ ಕಳಿಸ್ತಾ ಇರ್ತಾಳೆ. ಅವಾಗ ಇಂದ್ರಜಿತ್ ತಮ್ಮ ಬಂದ್ಬಿಟ್ಟು, ಅಣ್ಣ ಏನಣ್ಣ ಈ ಥರ ಮಾತಾಡ್ತಾ ಇದೆಯಾ, ಅದಕ್ಕೆ ನಿನ್ನ ಬಗ್ಗೆ ಏನು ತಪ್ಪು ತಿಳ್ಕೊಳ್ಳಲ್ವಾ ಅಂದಾಗ, ತಿಳ್ಕೊಳ್ಳಿ ಬಿಡು, ಇನ್ಮೇಲೆ ನಾನು ಏನು ಅಂತ ಅವಳಿಗೆ ಗೊತ್ತಾಗುತ್ತೆ, ಮುಂಚೆನೇ ಗೊತ್ತಿದ್ರೆ ಅವಳು ಮನೆ ಬಿಟ್ಟೆ ಹೋಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಇಂದ್ರಜಿತ್ ಕೂತ್ಕೋತಾರೆ. ಅವನ ಹತ್ರ ಅವ್ರ ಅಮ್ಮ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ, ನೋಡು ಇಂದ್ರ, ನೀನು ಒಲ್ದು ಬಂದಿರೋ ಹೆಣ್ಣು ನೀನು ದೂರ ಮಾಡಬೇಡ ಅಂದಾಗ, ಯಾವನಿಗೂ ಅವಳು ಒಲ್ದಿದ್ದಾಳೆ, ಇವಾಗ ನನ್ನ ಹತ್ರನೂ ಸಹ ಬಂದಿದ್ದಾಳೆ, ಅದ್ರಲ್ಲಿ ಏನಿದೆ ಅಂತ ಹೇಳ್ಬೇಕಾದ್ರೆ ಅವರಮ್ಮ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಇಂದ್ರ, ಕಚ್ಚೋ ನಾಯಿಗೆ ನಾವು ತಿಂದು ಬಿಟ್ಟಿರೋ ಅನ್ನ ಹಾಕಿ ಕೊಡೋದ್ರಲ್ಲಿ ಬೇರೆನೇ ಸುಖ ಇದೆ ಆಯ್ತಾ, ಆ ಥರ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಇಂದ್ರಜಿತ್ತು ಅವ್ರ ಅಮ್ಮನ್ನೇ ಹಾಗೆ ನೋಡ್ತಾ ಇರ್ತಾನೆ. ನೋಡು ಇಂದ್ರ, ಮೊದಲು ಅವಳು ಹೊಟ್ಟೆಲಿ ನಮ್ಮನೆ ವಾರಸ್ದಾರ ಹುಟ್ಲಿ ಆಯ್ತಾ, ಆಮೇಲೆ ನೀನೇ ಕತ್ತು ಹಿಡಿದು ಆಚೆ ನೂಕಿದ್ರು ಸಹ ಅವಳು ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಲ್ಲವಿ ಮೇಲ್ಗಡೆಯಿಂದ ಕೇಳಿಸ್ಕೊಬಿಟ್ಟು ಚಿಟ್ಕೆ ಹೊಡಿತಾ ಇರ್ತಾಳೆ. ಅದನ್ನ ಶಾಕ್ ಆಗಿ ಇವರೆದ್ದು ನೋಡ್ತಾ ಇರಬೇಕಾದ್ರೆ ಲಗೇಜ್ ಸಮೇತ ಕೆಳಗಡೆ ಇಳಿದು ಬರ್ತಾಳೆ. ಬಂದಾಗ ಇಂದ್ರಜಿತ್ ಅಮ್ಮ ಹೋಗ್ಬಿಟ್ಟು, ಏನಾಯ್ತು ಪಲ್ಲವಿ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಪಲ್ಲವಿ ಸಿಟ್ಟು ಮಾಡ್ಕೊ ಬಂದು, ಒಂದು ನಾಯಿನ ಕಟ್ಟಾಕಿ ನೀವು ತಿಂದು ಮಿಕ್ಕಿರೋ ಅನ್ನನ ಅದಕ್ಕೆ ಹಾಕಿ ನೀವು ಹೇಳ್ದಂಗೆ ಕೇಳೋ ರೀತಿ ಮಾಡ್ಕೋತಿರಲ್ಲ, ಅಂತ ನಾಯಿನ ನೀವು ಸಾಕಿ ನನ್ನಂತವಳನ್ನೆಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಹಾಗೆ ಗುರಾಯಿಸ್ಕೊಂಡು ಪಲ್ಲವಿ ಇಂದ್ರಜಿತ್ನ ನೋಡ್ತಾ ಇರ್ತಾಳೆ. ಇಂದ್ರಜಿತ್ ಸಹ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ಅವ್ರ ಅಮ್ಮನಿಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಇಂದ್ರಜಿತ್ತು ಕೋಪ ಮಾಡ್ಕೊಂಡು, ಹೋ ಹಾಗಾದರೆ ಇಲ್ಲಿಗೆ ಯಾಕೆ ಬಂದೆ ಅಂತ ಅನ್ಬೇಕಾದ್ರೆ ಈ ಕಡೆ ಪಲ್ಲವಿನೂ ಸಹ ಕೋಪ ಮಾಡ್ಕೊಂಡು, ನನ್ನ ಚಪ್ಪಲಿನೂ ಈ ಜಾಗಕ್ಕೆ ಬಿಡೋಕ್ಕೆ ಇಷ್ಟಪಡಲ್ಲ, ಅಂಥದ್ರಲ್ಲಿ ನನ್ನ ವಸ್ತುಗಳು ಇದ್ವಲ್ಲ ಅದನ್ನು ತೊಗೊಂಡೋಗಕ್ಕೆ ಬಂದೆ, ಅದನ್ನು ನಾನು ಇಡೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಂದ್ರಜಿತ್ ಅಮ್ಮ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಪಲ್ಲವಿ ಸಿಟ್ಟು ಮಾಡ್ಕೊಂಡು ಅವಳ ಲಗೇಜ್ನ ತಗೊಂಡು ಹೊರಗಡೆ ಹೋಗೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಇಂದ್ರಜಿತ್ತು ಓಡೋಗ್ಬಿಟ್ಟು ಹೇಳ್ತಾನೆ, ಏಯ್ ನಿಂತ್ಕೊಳ್ಳೆ, ಇಲ್ಲಿಗೆ ಬರಬೇಕಾದ್ರೆ ನೀನು ಮನಸ್ಸು ಮಾಡಿ ಬಂದಿದ್ಯಾ, ಆದರೆ ಇದು ಇಂದ್ರಜಿತ್ ಮನೆ ಆಯ್ತಾ, ಇಲ್ಲಿಂದ ಹೋಗ್ಬೇಕು ಅಂತಂದರೆ ನಾನು ಮನಸ್ಸು ಮಾಡಬೇಕು ಕಣೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಕೋಪ ಮಾಡ್ಕೊಂಡು ಪಲ್ಲವಿ ಹೇಳ್ತಾ ಇರ್ತಾಳೆ, ಹೇಯ್ ನೀನೇ ಬೇಡ ಕೊಡೋ ನನಗೆ ಅಂದಮೇಲೆ ನೀನು ಮನಸ್ಸು ಯಾಕೋ ಬೇಕು ಅಂದಾಗ, ಏನೇ ನನ್ನನ್ನೇ ಏನೋ ಏಕೋ ಅಂತ ಕೇಳ್ತೀಯ, ಇರೋ ಕಡೆ ನಿನ್ನ ಬಿಡಲ್ಲ ಕಡೆ ಅಂದ್ಬಿಟ್ಟು ಹೇಳ್ಕೊಂಡು ರೂಮಿಗೆ ಹೋಗ್ತಾ ಇರ್ತಾನೆ. ಅವಾಗ ಇಂದ್ರಜಿತ್ ಅಮ್ಮನೂ ಸಹ ಕರ್ಕೊಂಡೋಗೋ ಕೂಡಾಕೆ ಇವಳನ್ನ ನಾಳೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ, ಅವಾಗ ಗೊತ್ತಾಗುತ್ತೆ ಇವಳಿಗೆ ನಾವೇನು ಅಂತ ರ್ಯಾಶಾಗಿ ಎಲ್ಲರೂ ಸಹ ಮಾತಾಡ್ತಾ ಇರಬೇಕಾದ್ರೆ ಇಂದ್ರಜಿತ್ತು ಹೇಳ್ಕೊಂಡು ಮೇಲೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಪೊಲೀಸ್ ಜೀಪ್ ಬರುತ್ತೆ. ಆ ಪೊಲೀಸ್ ಜೀಪಲ್ಲಿ ಹರಿಣಿ ಸಿಂಹಾದ್ರಿ ಪೊಲೀಸ್ ಬಂದೇ ಬಿಡ್ತಾರೆ. ಆವಾಗ ಅವರು ಒಳಗಡೆ ಬರ್ತಾ ಇರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಇಂದ್ರಜಿತ್ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ. ಆಗ ಪೊಲೀಸ್ ಬಂದು ಹೇಳ್ತಾ ಇರ್ತಾರೆ, ಇಂದ್ರಜಿತ್ನ ನೋಡ್ಬಿಟ್ಟು ಕೋಪ ಮಾಡ್ಕೊಂಡು, ನೋಡೋಕ್ಕೆ ಚುಟ್ಟ ಥರ ಇದೆಯಾ,
ಆದರೆ ನಿನ್ನನ್ನು ಮೇಲ್ ಕಳ್ಸೋಕ್ಕೆ ನನಗೆ 10 ನಿಮಿಷ ಸಾಕು, ಆದರೆ ಇನ್ನೂ ನಿನಗೆ ಆ ಟೈಮ್ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಇಂದ್ರಜಿತ್ ಅಮ್ಮ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಬಾ ಪಲ್ಲವಿ ಹೋಗೋಣ ಅಂತ ಪೊಲೀಸ್ ಕರೀತಾ ಇರಬೇಕಾದ್ರೆ ಇಂದ್ರಜಿತ್ ಅಮ್ಮ ಬಂದು ಹೇಳ್ತಾಳೆ, ನೋಡಿ ಮೇಡಮ್ ಇವನು ನನ್ನ ಮಗ ಆಯಿತಾ, ಇವಳು ಗಂಡ, ಏನೋ ಸಣ್ಣ ಚಿಕ್ಕ ಪುಟ್ಟದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದಾಗ ನೋಡಿ ನೀವು ನನಗೆ ಏನು ಹೇಳ್ಬೇಡಿ ಆಯಿತಾ, ಪಲ್ಲವಿ ನನಗೆ ನಿಮ್ಮ ಬಗ್ಗೆ ಎಲ್ಲ ಹೇಳಿದಾಳೆ, ನೀವು ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು, ಬಾ ಪಲ್ಲವಿ ಹೋಗೋಣ ಅಂತ ಪಲ್ಲವಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇಂದ್ರಜಿತ್ ಹೇಳ್ತಾನೆ, ಓ ಮೇಡಮ್ ನೋಡಿ ಆಯಿತಾ, ಇದು ಸಂಸಾರಸ್ತು ಮನೆ ಆಯಿತಾ, ನಿಮ್ಮ ಉಪದೇಶ ಎಲ್ಲ ಏನಿದ್ರು ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳಿ, ನನ್ನ ಮನೇಲಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪೊಲೀಸ್ ಅರಣಿ ಸಿಂಹಾದ್ರಿ ಅವರು ಹಾಗೆ ಕೋಪ ಮಾಡಿಕೊಂಡು ಇಂದ್ರಜಿತ್ನ ನೋಡ್ತಾ ಇರ್ತಾರೆ. ಮತ್ತೆ ಇಂದ್ರಜಿತ್ ಹೇಳ್ತಾ ಇರ್ತಾನೆ, ಇವಳು ನನ್ನ ಹೆಂಡತಿ ಆಯಿತಾ, ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕರ್ಕೊಬಂದಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಪಲ್ಲವಿ ಬಂದು, ಗಂಡನೇ ಬೇಡ ಅಂತ ನಾನು ಬಿಟ್ಟಿರಬೇಕಾದ್ರೆ ಈ ಚಿನ್ನದ ಗುಂಡುಗಳು ಇಟ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ತಾಳಿ ನೋಡಿಕೊಂಡು ಹೆಣ್ಣು ಹೆಂಗ್ಸಾಗಿರೋದಕ್ಕೆ ತಾಳಿ ಕಟ್ಕೋಬೇಕು, ಗಂಡು ಗಂಡಸಾಗಿರೋದಕ್ಕೆ ಯೋಗ್ಯತೆ ಇರಬೇಕು, ಆ ಥರ ಅನ್ನಿಸ್ಕೊಂಡ್ರೆ ಮಾತ್ರ ಗಂಡಸಾಗೋಕ್ಕೆ ಸಾಧ್ಯ ಅಂತ ಕೋಪ ಮಾಡಿಕೊಂಡು ತಾಳಿ ಇಟ್ಕೊಂಡು ಹೇಳ್ತಾ ಇರ್ತಾಳೆ. ತನ್ನ ಹಳೇದು ನೆನಪೆಲ್ಲ ನೆನಪಿಸ್ಕೊಂಡು ಅವ್ನು ಕೊಟ್ಟಿರೋ ಟಾರ್ಚರ್ನೆಲ್ಲ ನೆನೆಸ್ಕೊಂಡು ಕೋಪ ಮಾಡಿಕೊಂಡು ತಾಳಿನ ಕತ್ತಿಂದ ಕಿತ್ಬಿಟ್ಟು ಅವನ ಮುಖದ ಮೇಲೆ ಎಸಿತಾಳೆ. ಆವಾಗ ಇಂದ್ರಜಿತ್ತು ಕೋಪ ಮಾಡಿಕೊಂಡು ಆ ತಾಳಿ ಹಿಡ್ಕೊಂಡು ಹಾಗೆ ಪಲ್ಲವಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಈ ಕಡೆ ಪಲ್ಲವಿ ಅತ್ತೆನೂ ಸಹ ತುಂಬ ಕೋಪ ಮಾಡಿಕೊಂಡು ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಲ್ಲವಿ ತನ್ನ ಮಾತನ್ನೆಲ್ಲ ಹೇಳ್ಬಿಟ್ಟು ಪೊಲೀಸ್ ಜೊತೆ ಲಗೇಜ್ ಸಮೇತ ಹೊರಗಡೆ ಬರ್ತಾಳೆ. ಈ ಕಡೆ ಇಂದ್ರಜಿತ್ತು ಪಲ್ಲವಿ ಮನೆ ಬಿಟ್ಟು ಹೋದ್ಲಲ್ಲ ಅಂತ ಕೋಪ ಮಾಡಿಕೊಂಡು ಆ ತಾಳಿನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಪಲ್ಲವಿನ ಕರ್ಕೊಂಡು ಪೊಲೀಸ್ ಬರ್ತಾರೆ. ಅಲ್ಲೇ ಶಿವರಾಜು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಪಲ್ಲವಿ ಶಿವರಾಜ್ನ ನೋಡ್ಬಿಟ್ಟು ಹಾಗೆ ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾಳೆ. ಅವಾಗ ಪೊಲೀಸ್ ಹೇಳ್ತಾ ಇರ್ತಾರೆ, ನೀವು ಇಲ್ಲೇ ಇದ್ದೀರಾ, ಯಾಕೆ ಇನ್ನೂ ಹೋಗಿಲ್ವಲ್ಲ ಅಂತ ಅಂದಾಗ, ಅದು ಏನಾಯಿತು ಏನು ಎತ್ತ ಅಂತ ವಿಷಯನ ತಿಳ್ಕೊಬೇಕಿತ್ತು, ಅದಕ್ಕೆ ಇಲ್ಲೇ ಇದ್ದೀನಿ ಮೇಡಮ್ ಅಂತ ಹೇಳ್ಬೇಕಾದ್ರೆ ಪೊಲೀಸ್ ಹರಿಣಿ ಹೇಳ್ತಾ ಇರ್ತಾರೆ, ನೀನು ಮನೇಲಿ ಇದೆಯಮ್ಮ, ನಿನಗೇನಾದ್ರು ತೊಂದರೆ ಆಗುತ್ತೆ ಅಂತ ಇವರೇ ನನಗೆ ವಿಷಯ ಎಲ್ಲನೂ ಸಹ ಹೇಳಿದ್ದು, ಸರಿ ನೀವಿಬ್ಬರು ಮಾತಾಡ್ಕೊಳ್ಳಿ, ನನಗೆ ಸ್ವಲ್ಪ ಕೆಲಸ ಇದೆ ಆಯಿತಾ ಅಂದ್ಬಿಟ್ಟು ಒಳಗಡೆ ಪೊಲೀಸ್ ಹೋಗ್ತಾರೆ. ಈ ಕಡೆ ಪಲ್ಲವಿ ಶಿವರಾಜ್ನ ಕೇಳ್ತಾ ಇರ್ತಾಳೆ, ನಿಮಗೆ ಗೊತ್ತು ನಾನು ಹೋಗಿದ್ದು ಅಂದಾಗ, ನಿಮ್ಮ ಪಿ ಜಿ ಹತ್ರ ಹೋಗಿದ್ದೆ, ಅಲ್ಲಿ ನಿಮ್ಮ ಫ್ರೆಂಡ್ ಹೇಳಿದರು, ನನಗೂ ಸಹ ಸ್ವಲ್ಪ ಟೆನ್ಷನ್ ಆಯಿತು ಅಲ್ಲಿ ಏನಾಗ್ಬೋದು ಅಂತ, ಅದಕ್ಕೋಸ್ಕರ ನಾನು ಬಂದು ಮೇಡಮ್ಗೆ ಹೇಳಿದೆ ಅಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್, ಬಂದಿದ್ದು ತುಂಬ ಹೆಲ್ಪ್ ಆಯಿತು ಅಂದಾಗ, ಹೌದಾ ಹಾಗಾದರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಲಿಲ್ಲ ತಾನೇ ಮೇಡಮ್, ನೋಡಿ ಅವರು ಎದ್ರುಕೊಂಡ್ರ ಅಂದಾಗ ಪಲ್ಲವಿ ಹೇಳ್ತಾ ಇರ್ತಾಳೆ, ಅವರ ಇದಕ್ಕೆಲ್ಲ ಬಗ್ಗವರೇ ಅಲ್ಲ, ಆದರೆ ಮೇಡಮ್ ಬಂದಿದ್ದು ಒಳ್ಳೇದೇ ಆಯಿತು, ನನ್ನ ವಸ್ತು ಬೇರೆ ಇತ್ತಲ್ಲ ಅದನ್ನು ತಗೊಬಂದೆ, ಹಾಗೆ ಅವ್ರ ವಸ್ತುನೂ ಸಹ ನಾನು ಬಿಸಾಕಿ ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಶಿವರಾಜು ಏನು ವಸ್ತುನ ಬಿಸಾಕಿದ್ರಿ ಅಂತ ಅಂದಾಗ ಪಲ್ಲವಿ ತನ್ನ ಕತ್ನ ನೋಡ್ತಾ ಇರ್ತಾಳೆ. ಆವಾಗ ಶಿವರಾಜು ಅರ್ಥ ಆಗ್ಬಿಟ್ಟು ತಾಳಿನ ಅಂತ ಅಂದಾಗ, ಹೌದು ಅದನ್ನು ಕಿತ್ಬಿಟ್ಟು ಎಸ್ದು ಬಂದೆ ಅವ್ನ ಮುಖದ ಮೇಲೆ ಅಂತ ಹೇಳಿದಾಗ ಶಿವರಾಜ್ಗೆ ಆಶ್ಚರ್ಯವಾಗಿ ಹಾಗೆ ಪಲ್ಲವಿನ ನೋಡ್ತಾ ನಿಂತ್ಕೋತಾನೆ. ಅದಕ್ಕೆ ಪಲ್ಲವಿ ಹೇಳ್ತಾಳೆ, ಎನಿವೆ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಅಂದಾಗ, ಇಟ್ಸ್ ಓಕೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಇಂದ್ರಜಿತ್ ಮನೆಯಲ್ಲಿ ಇಂದ್ರಾಣಿ ಬ್ರೋಕರ್ ಲಕ್ಷ್ಮಮ್ಮನ ಕರೆದು ಮಾತಾಡ್ತಾ ಇರ್ತಾಳೆ, ನೀನೇ ತಾನೇ ಈ ಸಂಬಂಧ ಕುದುರಿಸಿದ್ದು, ಪಲ್ಲವಿ ಮನೆ ಬಿಟ್ಟು ಹೋಗಿದ್ದಾಳೆ, ಹೋಗಿ ನೀನೇ ಕರ್ಕೋಬಾ ಅಂತ ಹೇಳ್ತಾ ಇರಬೇಕಾದ್ರೆ ಬ್ರೋಕರ್ ಲಕ್ಷ್ಮಮ್ಮ ಹೇಳ್ತಾಳೆ, ಹಲೋ ಏನು ನನ್ನನ್ನೇ ಎದುರಿಸ್ತಾ ಇದೆಯಾ ಅಂದಾಗ, ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ, ನೀನೇ ಹೋಗಿ ಕರ್ಕೊಬರ್ಬೇಕು ಅಂತ ಇಂದ್ರಾಣಿ ಹೇಳ್ತಾ ಇರಬೇಕಾದ್ರೆ, ಏನು ಈ ಥರ ಹೇಳ್ತಿದ್ಯಲ್ಲ, ನಾನು ಮಾಡಿದ ತಪ್ಪನ್ನ ಮತ್ತೆ ಮಾಡಲ್ಲ ಆಯಿತಾ, ನಿನ್ನ ಮಗ ಏನು ಕೇಕು ಅಂತ ಅಂದ್ಕೊಂಡಿದ್ಯಾ, ಸರ್ಪ ಥರ ಇವನು ಇದ್ದಾನೆ ಆಯಿತಾ, ಇವನು ಸರ್ವಗುಣ ಹೊಂದಿರೋನು ಅಂತ ನಾನು ಇವನ ಜೊತೆ ಮದುವೆ ಮಾಡಿಸಿದ್ನಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಬ್ರೋಕರ್ ಲಕ್ಷ್ಮಮ್ಮ ಸಿಟ್ಟು ಮಾಡಿಕೊಂಡು ಹೇಳ್ತಾ ಇಂದ್ರಜಿತ್ ಕೋಪ ಮಾಡಿಕೊಂಡು ಹೇ ಅಂತ ಕೈ ತೋರಿಸ್ತಿರ್ಬೇಕಾದ್ರೆ, ಹೇಯ್ ನಿಲ್ಸೋ ಕೈನ, ಏನೋ ಈ ಥರ ಮಾತಾಡ್ತಾ ಇದೆಯಾ ನೀನು, ಪಲ್ಲವಿ ದೇವತೆ ಅಂತ ಅವಳು ಕಣೋ, ಅವಳು ಬೇಕಾದರೆ ವಿಷಕಂಠನಂತನ ಜೊತೆ ಬದುಕ್ತಾಳೆ ಹೊರತು ನಿನ್ನಂಥ ವಿಸ್ಕಿ ಕುಡಿಯೋನ ಜೊತೆ ಅವಳು ಬದುಕಲ್ಲ ಅಂತ ಹೇಳ್ತಾ ಇರ್ತಾಳೆ. ಆ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು, ಅವ್ರ ಮನಸ್ಸು ಎಷ್ಟು ನೋವಾಗಿದೆ, ನೀವು ಈ ಥರ ಮಾಡಿದಿರಿ ಅಂತ ಅನ್ಬೇಕಾದ್ರೆ ನೀನು ಸರಿ ಇಲ್ಲ ಕಣೋ ಅನ್ಬೇಕಾದ್ರೆ, ಏಯ್ ನನ್ನ ಮಗನ ಬಗ್ಗೆ ಆ ಥರ ಮಾಡಬೇಡ ಅಂತ ಇಂದ್ರಾಣಿ ಹೇಳ್ತಾ ಇರಬೇಕಾದ್ರೆ, ನನ್ನೇ ಎದುರಿಸ್ತೀಯ, ಮುಚ್ಚಮ್ಮ ಬಾಯ, ಈ ಏರಿಯಾ ನಂದು ಆಯಿತಾ, ಹಾಲು ಹಾಕೋರಿಂದ ಇದ್ದು ಹೂ ಕಟ್ಟಿರೋರ್ಗೂ ಸಹ ಒಂದು ಚಿಟಕಿ ಹೊಡೆದ್ರೆ ಸಾಕು ನಿನ್ನ ಮನೆ ಮುಂದೆ ಬಂದು ನನಗೋಸ್ಕರ ನಿಂತ್ಕೋತಾರೆ ಆಯಿತಾ, ಟೈಮ್ ಟೇಬಲ್ ಎಲ್ಲ ಸಹ ನಿನಗೆ ಕರೆಕ್ಟಾಗಿ ಸರಿಯಾಗಿ ಪಾಠ ಕಲಿಸ್ತಿದೆ ಅಂತ ಆವಾಜ್ ಆಗ್ತಾ ಇರ್ತಾಳೆ. ಸಲ ಈ ವಿಶ್ವಾಗ ಏನಾದ್ರು ಮಾತಾಡಿದರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಆವಾಜ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾಳೆ ಬ್ರೋಕರ್ ಲಕ್ಷ್ಮಮ್ಮ. ಇನ್ನೊಂದು ಕಡೆ ಇಂದ್ರಾಣಿ ಕೋಪ ಮಾಡ್ಕೊಬಂದ್ಬಿಟ್ಟು ಮಗನ ಹತ್ರ, ನಿನ್ನ ಬುದ್ಧಿ ಪಲ್ಲವಿ ಗೊತ್ತಾಗಿ ಇವಾಗ ಇಡೀ ಊರಿಗೆಲ್ಲ ಗೊತ್ತಾಯ್ತಲ್ಲೋ, ಎಲ್ಲ ನಿನ್ನಿಂದಲೇ ಅಂತ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ. ಇನ್ನೊಂದು ಕಡೆ ಪಲ್ಲವಿ ಬೇಜಾರು ಮಾಡಿಕೊಂಡು ನಿಂತಿರ್ಬೇಕಾದ್ರೆ ಶಿವ ಅಲ್ಲಿಗೆ ಎಳ್ನೀರು ತಗೋ ಬಂದ್ಬಿಟ್ಟು ಕುಡಿ ಪಲ್ಲವಿ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ನೋಡ್ತಾ ಇರ್ತಾಳೆ. ನೋಡು ಮನಸ್ಸಿಗೂ ಸಹ ತಂಪಾಗುತ್ತೆ ಇದು, ಕುಡಿ, ನನಗೂ ಸಹ ಕೋಪ ಬಂದಾಗ ನಾನು ಇದೇ ರೀತಿ ಮಾಡ್ತೀನಿ, ಕುಡೀರಿ ಅಂತ ಕೊಟ್ಟಾಗ ಪಲ್ಲವಿ ಹೇಳ್ತಾ ಇರ್ತಾಳೆ, ವ್ಯಕ್ತಿನ ಮರಿಬೋದು ಆದರೆ ನೆನಪುಗಳನ್ನು ಮರೆಯೋಕ್ಕಾಗಲ್ಲ, ಹಾಗೆ ಕಲ್ಲು ಮುಳ್ಳು ಏನಿದ್ರೂ ಸಹ ನಾವು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೋದು, ತಾಳಿ ಇಲ್ಲದೆ ಬರೀ ಕತ್ತಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ ಶಿವ, ನಾನು ಪುಸ್ತಕದಲ್ಲಿರೋ ಪಾಠನ 100 ಜನಕ್ಕೆ ನಾನು ಪಾಠ ಮಾಡಿರ್ಬೋದು,
ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಸಂಸ್ಕಾರ ಅಂದರೆ ಏನು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ, ತಾಳಿ ಮಹತ್ವನ ಅದನ್ನು ಹೇಳ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತ ಪಲ್ಲವಿ ಹೇಳ್ತಿರ್ಬೇಕಾದ್ರೆ, ಈಗ ಅದನ್ನೆಲ್ಲ ಯಾಕೆ ನೆನಪಿಸ್ಕೊತಿದ್ದೀರಾ, ನೀವೇ ಬೇಡ ಅಂತ ಬಿಸಾಕಿ ಬಂದಿದ್ಮೇಲೆ ಅದನ್ನು ಬಿಟ್ಟಾಕಿ ಅಂದಾಗ ತಾಳಿನ ಬಿಸಾಕಿ ಬಂದಿರ್ಬೋದು, ಆದರೆ ಹಣೆ ಬರಹನ ಅಲ್ಲ ಅಂತ ಪಲ್ಲವಿ ಹೇಳ್ತಾ ಇರ್ತಾಳೆ. ಒಂದೇ ದಿನದಲ್ಲಿ ನನ್ನ ಜೀವನ ಎಲ್ಲ ಈ ಥರ ಆಯಿತು, ಅಪ್ಪ ಅಮ್ಮನಿಗೆ ನಾನು ಆಸರೆಯಾಗಿ ಒಳ್ಳೆ ಮಗಳಾಗಿದ್ದೆ, ಮುಂದೆ ನನ್ನ ಗಂಡನಿಗೆ ಒಳ್ಳೆ ಹೆಂಡತಿ ಆಗಬೇಕು ಅಂದ್ಕೊಂಡೆ, ಆದರೆ ಇದೆಲ್ಲ ಆಗೋಯ್ತು ಅಂತ ಹೇಳ್ತಿರ್ಬೇಕಾದ್ರೆ, ನೋಡಿ ಪಲ್ಲವಿಯವರೇ, ನಾವು ಅಂದ್ಕೊಂಡಾಗ ಏನೂ ಆಗಲ್ಲ, ಒಂದು ಗಾದೆ ಇದೆಯಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಅಂತ, ಅದೇ ರೀತಿ ನಾವು ಒಂದು ಅನಿಸ್ಕೊಂಡು ಹೋಗಬೇಕು, ಇಲ್ಲ ಅಂತಂದ್ರೆ ಅದನ್ನು ಬಿಟ್ಟು ಮುಂದೆ ನಡಿಬೇಕು ಅಂತ ಶಿವ ಹೇಳ್ತಾ ಇರ್ತಾನೆ. ಯಾಕೆ ಸುಮ್ಮನಾದ್ರಿ ಪಲ್ಲವಿಯರೇ ಅಂತ ಮತ್ತೆ ಶಿವ ಕೇಳ್ತಿರ್ಬೇಕಾದ್ರೆ, ಏನು ಮಾಡಲಿ ಶಿವ, ನಿನ್ನ ಥರ ಗಂಡಸಾಗಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ನಾನೊಂದು ಹೆಣ್ಣು ಏನು ಮಾಡಲಿ ಹೇಳು ನೋಡೋಣ, ಅವನಿಂದ ನಾನು ಇನ್ನೂ ಡೈವರ್ಸ್ ತಗೋಬೇಕು, ಆ ಮನುಷ್ಯನಿಂದ ಇನ್ನೂ ನಾನು ಏನೇನು ಟಾರ್ಚರ್ ಅನುಭವಿಸ್ಬೇಕು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶಿವರಾಜ್ ಹೇಳ್ತಾನೆ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ ನೋಡಿ, ನಿಮಗೆ ಎಂಥದ್ದೇ ಕಷ್ಟ ಬರಲಿ, ಮುಂದೆ ಏನೇ ಆಗಲಿ, ಯಾವಾಗಲೂ ಸಹ ನಿಮಗೆ ಒಳ್ಳೆ ಸ್ನೇಹಿತನಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂದಾಗ ಅದನ್ನು ಕೇಳಿ ಆಶ್ಚರ್ಯದಿಂದ ಹಾಗೆ ಪಲ್ಲವಿ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.